ಲೋಕಸಭಾದಲ್ಲಿ ಕಾಂಗ್ರೆಸ್ ಸೋತ್ರೆ ಹಾಗಾದ್ರೆ ಮುಂದೇನು, ಯಾವ ರೀತಿಯಾಗಿ ಅವರು ಪಕ್ಷವನ್ನ ಮತ್ತೆ ಕಟ್ಟುವಂತಹ ಕೆಲಸಗಳಾಗತ್ತೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಇದೆ. ಅದನ್ನ ಆ ಪಕ್ಷ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಒಟ್ನಲ್ಲಿ ಮುಂದೆ ಏನ್ ಮಾಡಬಹುದು ಅನ್ನೋದನ್ನ ಫಿನಿಕ್ಸ್ ನಂತೆ ಎದ್ದು ನಿಲ್ತಾರಾ ರಾಹುಲ್ ಗಾಂಧಿ? ಸಕ್ರಿಯ ರಾಜಕೀಯದಿಂದ ಹಿಂದೆ ಸರಿತಾರಾ? ಈ ರೀತಿಯ ಎರಡೂ ಲೆಕ್ಕಾಚಾರಗಳಿದೆ. ಸೋತಿದ್ದೀವಿ ಪರವಾಗಿಲ್ಲ, ಮತ್ತೆ ಗೆದ್ದು ಬೀಗೋಣ ಅನ್ನುವಂತಹ ಒಂದು ಹುಮ್ಮಸ್ಸನ್ನ ಕಾರ್ಯಕರ್ತರಿಗೆ ತುಂಬುತ್ತಾರೋ ಅಥವಾ ಅವರೇ ಆಗಲ್ಲಪ್ಪ ನನ್ನ ಕೈಲಿ ಅಂತ ಹೊರಟು ಬಿಡ್ತಾರೋ? ಕಾಂಗ್ರೆಸ್ ಸೋಲಿನ ಭೀತಿ, ನಾಯಕರ ಭವಿಷ್ಯದ ಚಿಂತೆ ಈಗ ಸದ್ಯ ಕಾಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಫಲಿತಾಂಶ ಬಂದ್ರೆ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಪಾಯಿಂಟ್ಸ್ ನೋಡೋಣ. ಓಕೆ, ಏನಾಗಬಹುದು? ಕಾಂಗ್ರೆಸ್ ಎಕ್ಸಿಟ್ ಪೋಲ್ಗಳ ಪ್ರಕಾರ ಸೋತ್ರೆ ಏನಾಗಬಹುದು? ಮತ್ತೆ ತಳಮಟ್ಟದಿಂದ ಪಕ್ಷ ಕಟ್ಟುವ ಅನಿವಾರ್ಯತೆ ನಾಯಕರಾಗ್ತೀನಿ ಅಂತ ಅನ್ನಿಸ್ಕೊಂಡವ್ರು ಯಾರೇ ಆದರೂ ಮಾಡಬೇಕಾಗುತ್ತೆ. ಅದು ರಾಹುಲ್ ಗಾಂಧಿ ಆದರೂ ಮಾಡಬೇಕಾಗತ್ತೆ, ಪ್ರಿಯಾಂಕಾ ಗಾಂಧಿ ಆದರೂ ಮಾಡಬೇಕಾಗತ್ತೆ. ಗಾಂಧಿ ಕುಟುಂಬವನ್ನು ಹೊರತುಪಡಿಸಿ ಮಾಡೋಕ್ಕಾಗೋದಿಲ್ಲ. ಆ ಕುಟುಂಬದ ಸಪೋರ್ಟ್ ಬೇಕೇ ಬೇಕಾಗತ್ತೆ. ಅದನ್ನು ರಾಹುಲ್ ಗಾಂಧಿ ಅವರು ಒಪ್ಕೋತಾರಾ ಇಲ್ವಾ? 2 ಟರ್ಮ್ಗೆ PM ಆಗಬೇಕು ಅಂತ ಅಂದ್ಕೊಂಡವ್ರು ಆಗಲಿಲ್ಲ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಮುಖ್ಯವಾಗಿ ಆಗಬೇಕು. ಅದು ಹೆಂಗಾಗಬೇಕು ಅಂತಂದರೆ ಲಾಂಗ್ ಟರ್ಮ್ ಸ್ಟ್ರಾಟಜಿಗಳನ್ನ ಮಾಡಬೇಕು. ಲೈಕ್ BJP ಅವರು ತಮಿಳ್ನಾಡಲ್ಲಿ ಮಾಡ್ದಂಗೆ, BJP ಅವರು ಕೇರಳದಲ್ಲಿ ಮಾಡ್ದಂಗೆ ನಾಳೆಗೆ ರಿಸಲ್ಟ್ ಕೊಟ್ಬಿಡಲ್ಲ. ಅದು ಪಕ್ಷದ ಸಂಘಟನೆ ಅನ್ನೋದು 10 ವರ್ಷ ಆದರೂ ಆಗ್ಬೋದು, 15 ವರ್ಷ ಆದರೂ ಆಗ್ಬೋದು. ಈಗಿಂದ ಶುರು ಮಾಡಬೇಕಾಗತ್ತೆ. 2019ರಲ್ಲಿ ಸೋಲಿನ ಬಳಿಕ AICC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ರು ರಾಹುಲ್ ಗಾಂಧಿ ಅವರು. ಆದರೂ ಈ ಸರ್ತಿ ಪ್ರಯತ್ನ ಪಟ್ಟರು. ಯಾಕೆಂದರೆ ಹೈಯೆಸ್ಟ್ ರ್ಯಾಲಿಗಳನ್ನು ಕಾಂಗ್ರೆಸ್ನಲ್ಲಿ ಮಾಡಿರೋದೇ ಪ್ರಿಯಾಂಕಾ ಗಾಂಧಿ ಮತ್ತು ರಾಹುಲ್ ಗಾಂಧಿ. ಜೊತೆಗೆ ಭಾರತ ಜೋಡೋ ಅಂದ್ಬಿಟ್ಟು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ, ಆ ಕಡೆ ಅಲ್ಲಿ ನಾರ್ತ್ ಈಸ್ಟಿಂದ ಮುಂಬೈ ತನಕ ಎಲ್ಲ ಓಡಾಡಿದ ರಾಹುಲ್ ಗಾಂಧಿ. ಇನ್ನೂ ಪಕ್ಷ ಸಂಘಟನೆ ಜೋರಾಗಿ ಆಗಬೇಕಾಗತ್ತೆ. 1-2 ವರ್ಷ ರಾಜಕೀಯದಿಂದ ದೂರ ಸರಿದಿದ್ರು. 2019 ಎಲೆಕ್ಷನ್ ಆದ ನಂತರ 21 ತನಕ ಕೋವಿಡ್ ಎಲ್ಲ ಬಂತಲ್ಲ, ಆ ಟೈಮ್ನಲ್ಲಿ ಫುಲ್ ಅವರು ರಾಜಕಾರಣದಿಂದ ದೂರ ಸರಿದಿದ್ರು. ಅದಾದ ಬಳಿಕ ಭಾರತ್ ಜೋಡೋ ನ್ಯಾಯಯಾತ್ರೆ ಮೂಲಕ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತುಂಬುವ ಕೆಲಸವನ್ನು ಮಾಡಿದ್ರು. ಈ ಬಾರಿಯ ಫಲಿತಾಂಶದ ಬಳಿಕ ಮತ್ತೆ 5 ವರ್ಷ ಸಂಘಟನೆಗೆ ಒತ್ತು ಕೊಡಬೇಕಾಗತ್ತೆ. 5 ವರ್ಷಕ್ಕೆ ರಿಸಲ್ಟ್ ಬಂದ್ಬಿಡುತ್ತೆ ಅಂದ್ಕೊಳ್ಳಲ್ಲ ನಾನು. ಯಾಕೆಂದರೆ ಈಗ ಹೆಂಗಿದೆ ಅಂದರೆ ಬಿಗಿನಿಂಗ್ ಸ್ಟೇಜಲ್ಲಿ ಇದೆಯಾ ಕಾಂಗ್ರೆಸ್ ಅಂತ ಅನ್ನಿಸ್ತಾ ಇದೆ. ಇಲ್ಲಿಂದ ಶುರು ಮಾಡಬೇಕು. ಭವಿಷ್ಯದ ರಾಜಕೀಯಕ್ಕೆ ಒತ್ತು ನೀಡೋದಕ್ಕೆ ಯುವ ನಾಯಕತ್ವಕ್ಕೆ ಆದ್ಯತೆ ಕೊಡಬೇಕು. ಅಂಥ ನಾಯಕರನ್ನು ರಾಜ್ಯದಲ್ಲಿ ಹುಡುಕಬೇಕು. ಫ್ರೀ ಹ್ಯಾಂಡ್ ಕೊಡಬೇಕು ಅವರಿಗೆ. ಪಕ್ಷ ಕಟ್ಟಿ ಅಂತ ಪ್ರಾದೇಶಿಕ ಪಕ್ಷಗಳ ನೆರವು ಬಿಟ್ಟು ಏಕಾಂಗಿಯಾಗಿ ಹೋರಾಟ ಇದು ನನ್ನ ಪ್ರಕಾರ ಸಾಧ್ಯ ಇಲ್ಲ. ಈಗ ತಮಿಳ್ನಾಡಲ್ಲಿ DMK ಬಿಟ್ಟು ಇವರು ಹೋರಾಟ ಮಾಡ್ತಾರಾ? SP ಬಿಟ್ಟು ಮಾಡೋಕ್ಕಾಗತ್ತಾ? TMC ಬಿಟ್ಟು ಮಾಡೋಕ್ಕಾಗತ್ತಾ? ಭಾಳ ಕಷ್ಟ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗೋಣ. ಶಬೀರ್, ಒಂದು ವೇಳೆ ಎಕ್ಸಿಟ್ ಪೋಲ್ ನಿಜವಾದರೆ, ಕಾಂಗ್ರೆಸ್ಗೆ ಸೋಲಾದರೆ ಮುಂದೆ ಏನಾಗಬಹುದು? ಪಕ್ಷದ ಸ್ಥಿತಿಗತಿಗಳು, ರಾಹುಲ್ ಗಾಂಧಿ ಅವರ ತೀರ್ಮಾನ ಏನಾಗಬಹುದು ಅಂತ? ಖಂಡಿತವಾಗ್ಲೂ ಅರವಿಂದ್, ಎಕ್ಸಿಟ್ ಪೋಲ್ಗಳ ಪ್ರಕಾರ ಏನಾದರೂ ಫಲಿತಾಂಶ ಬಂದಿದ್ದೇ ಆದರೆ ಬಹಳಷ್ಟು ಸಂಕಷ್ಟದ ದಿನಗಳು ಕಾಂಗ್ರೆಸ್ಗೆ ಆರಂಭ ಆಗುತ್ತೆ. ಯಾಕೆಂದ್ರೆ ಈಗಾಗಲೇ 10 ವರ್ಷಗಳಿಂದ ಅಧಿಕಾರದಿಂದ ದೂರ ಉಳಿದಿರುವಂತ ಕಾಂಗ್ರೆಸ್ ಮತ್ತೆ ಮುಂದಿನ 5 ವರ್ಷಗಳ ಕಾಲ ಅಧಿಕಾರದಿಂದ ದೂರ ಉಳಿಬೇಕಾದಂತ ಅನಿವಾರ್ಯತೆ ಬರುತ್ತೆ. ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಪಕ್ಷವನ್ನ ನಿರಂತರವಾಗಿ ಅದನ್ನ ಸಕ್ರಿಯವಾಗಿ ಕಾದಿಡುವಂಥದ್ದು ನಿಜಕ್ಕೂ ಕೂಡ ಚಾಲೆಂಜಿಂಗ್ ಟಾಸ್ಕ್ ಆಗುತ್ತೆ. ಹೀಗಾಗಿ ಮುಂದಿನ 5 ವರ್ಷ ಪಕ್ಷ ಸಂಘಟನೆ ಹೇಗಿರುತ್ತೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಕುತೂಹಲ ಮೂಡಿಸಿರುವಂಥದ್ದು. ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಮುಂದಿನ ನಡೆ ಹೇಗಿರುತ್ತೆ ಅನ್ನುವಂಥದ್ದು ಕುತೂಹಲ. ಯಾಕೆಂದ್ರೆ 2019 ಫಲಿತಾಂಶ ಬಂದಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ತಮ್ಮ AICC ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಒಂದಿಷ್ಟು ಸಕ್ರಿಯ ರಾಜಕಾರಣದಿಂದ ದೂರ ಉಳಿಯುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಭಾರತ್ ಜೋಡೋ ಯಾತ್ರೆ ಮೂಲಕ ಮತ್ತೆ ಮುನ್ನೆಲೆಯ ರಾಜಕಾರಣಕ್ಕೆ ಬಂದಿದ್ರು. ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನು ಕೂಡ ಮಾಡಿದ್ರು. ಅದಾದ ಮೇಲೆ ನಿರಂತರವಾಗಿ ಚುನಾವಣಾ ರ್ಯಾಲಿಗಳಲ್ಲಿ ಭಾಗವಹಿಸುವ ಮೂಲಕ ಪಕ್ಷವನ್ನ ಸಂಘಟಿಸುವಂತ ಕೆಲಸವನ್ನ ಮಾಡಿದ್ರು. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಕಾರ್ಯಕರ್ತರಲ್ಲಿ ಹುರುಪು ಮೂಡಿಸುವಂತ ಕೆಲಸವನ್ನ ಕೂಡ ಅವರು ಮಾಡ್ತಾ ಬಂದಿದ್ರು. ಆದ್ರೆ ಈಗ ಈ ಒಂದು ಫಲಿತಾಂಶದ ಬಳಿಕ ಅವರು ಕೈ ಚೆಲ್ತಾರ ಅಥವಾ ಮತ್ತೊಮ್ಮೆ ಫಿನಿಕ್ಸ್ ನಂತೆ ಎದ್ದು ಮತ್ತೆ ಪಕ್ಷ ಸಂಘಟನೆಯಲ್ಲಿ ಭಾಗಿಯಾಗ್ತಾರ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ. ಈ ಕುತೂಹಲಕ್ಕೆ ಫಲಿತಾಂಶ ಬಂದ ಬಳಿಕ ರಾಹುಲ್ ಗಾಂಧಿ ಅವರ ನಡೆ ಏನಾಗಿರುತ್ತೆ ಅನ್ನುವಂಥದ್ದೇ ಉತ್ತರ ಆಗಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಪಕ್ಷವನ್ನ ಮುಂದಿನ 5 ವರ್ಷಗಳ ಕಾಲ ನಿರಂತರವಾಗಿ ಇಡ್ಲಿಕ್ಕೆ ಕಾಂಗ್ರೆಸ್ ಯಾವ ರೀತಿಯಾಗಿ ಪ್ರಯತ್ನ ಮಾಡುತ್ತೆ, ಅದರಲ್ಲೂ ಕೂಡ ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನ ಇನ್ನಷ್ಟೇ ಕಾದು ನೋಡ್ಬೇಕಾಗುತ್ತೆ. ಓಕೆ ಶಬೀರ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನೋಡೋಣ, ರಿಸಲ್ಟ್ ಬಂದ ನಂತರ ಪಕ್ಷದ ಆತ್ಮಾವಲೋಕನ ಸಭೆ ಆಗುತ್ತೆ. ಆತ್ಮಾವಲೋಕನ ಸಭೆ ಆದ ಬಳಿಕದ ತೀರ್ಮಾನ ಏನು ಅಂತಕ್ಕಂಥದನ್ನ ಅಲ್ಲ, ಅಧಿಕಾರ ಇದ್ದಾಗ ಪಕ್ಷ ಸಂಘಟಿಸೋದು ಬೇರೆ ರೀತಿ ಇರುತ್ತೆ. ಅಧಿಕಾರ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಚಾಲೆಂಜ್ ಕಾಂಗ್ರೆಸ್ ದೀರ್ಘ 10 ವರ್ಷಗಳ ನಂತರ ಮತ್ತೆ ಈಗ ಕಂಟಿನ್ಯೂ ಆಗುತ್ತೆ ಅಂದ್ರೆ ಬಹಳ ಕಷ್ಟ ಇದೆ. ಯಾವುದೇ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ದಿವ್ಯಾ 10 ವರ್ಷ ಅಧಿಕಾರದಿಂದ ದೂರ ಇರೋದಿದೆಯಲ್ಲ, ಅದು ವಿಪರೀತ ಕಷ್ಟದ ಕೆಲಸ.